ಹಲೋ ಅಣ್ಣ, ಎಲ್ಲಿದ್ದೀರಾ? ಇಲ್ಲೇ ಬಸ್ ಸ್ಟ್ಯಾಂಡ್ಲಿದ್ದೀವಿ ಕಣೋ ಕೃಷ್ಣ. ಇನ್ನೂ ಅಪ್ಪ ಬಂದೇ ಇಲ್ವಲ್ಲ? ಹ್ಞೂ 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 ಹೊರಟಿದ್ದಾರೆ. ಇನ್ನೊಂದು 10 ನಿಮಿಷ ರೀಚ್ ಆಗ್ತಾರೆ. ಅಲ್ಲೇ ಇರಿ ಅಣ್ಣ, ಹೇಳಿದ್ದೀನಿ ಅವ್ರಿಗೆ. ರೀ, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಮೊದಲನೇ ಸಲ ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇರೋದು. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಏನಣ್ಣ, ಅದಕ್ಕೇನು ಅಂತ ಇದ್ದಾರೆ? ಕೇಳಿಸ್ತಾ ಇದೆ ಫೋನಲ್ಲಿ ನನಗೆ. ಅಯ್ಯೋ, ಅವಳು ಮನೆಗೆ ಹೋಗ್ತಾ ಇದ್ದೀವಲ್ಲ ಕೃಷ್ಣ, ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ದಾಳೆ, ಖುಷಿ ಆಗಿದ್ದಾಳೆ. ಬಟ್ ನನಗೆ ಮನೆಗೆ ಬರೋಕ್ಕೆ ಭಯ ಆಗ್ತಾ ಇದೆ ಕಣೋ. ನಾನು ಇದೀನಲ್ವ ಅಣ್ಣ, ತಲೆ ಕೆಡ್ಸ್ಕೋಬೇಡ. ನಾನು ಅಪ್ಪ ಎಲ್ಲನೂ ಮ್ಯಾನೇಜ್ ಮಾಡ್ತೀವಿ. ನೀನು ಆರಾಮಾಗಿ ಬಾ ಮನೆಗೆ. ಅಪ್ಪ ಅಪ್ಪ, ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಅದ ಮಗನೇ, ಅಜ್ಜಿ ತಾತ ನೋಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸರಿ ಸರಿ ಅಣ್ಣ, ನಾನು ಮನೆ ಕಡೆ ಎಲ್ಲ ನೋಡ್ಕೋತಾ ಇರ್ತೀನಿ. ಈಗ ಅಪ್ಪ ಬರ್ತಾರೆ, ಅಪ್ಪನ ಜೊತೆ ಮನೆಗೆ ಬಂದ್ಬಿಡಿ ಅಣ್ಣ. ಸರಿ ಕಣೋ ಕೃಷ್ಣ, ನೀನೇ ಎಲ್ಲ ಮ್ಯಾನೇಜ್ ಮಾಡಬೇಕು. ನನಗಂತೂ ತುಂಬ ಭಯ ಆಗ್ತಿದೆ. ನೀನು ಅಪ್ಪ ಹೇಳಿದ್ದೀರಾ ಅಂತ ಧೈರ್ಯವಾಗಿ ಮನೆಗೆ ಬರ್ತಾ ಇದ್ದೀನಿ. ನನಗೆ ಅಮ್ಮನ್ನೂ ತಾತನ್ನೂ ಫೇಸ್ ಮಾಡೋ ಅಷ್ಟು ಧೈರ್ಯನೇ ಇಲ್ಲ ಕಣೋ. ಅಯ್ಯೋ, ಯಾಕ್ರಿ ಹಂಗಂತೀರಾ? ಎದ್ರುಕೋಬಿಡಿ, ಸುಮ್ಮನಿರಿ. ನಿಮ್ಮ ಜೊತೆ ನಾನಿಲ್ವಾ? ಅದಕ್ಕೆಗಿರೋ ಅಷ್ಟು ಧೈರ್ಯ ನಿನಗೂ ಇಲ್ವಲ್ಲಣ್ಣ. ಮನೆಗೆ ಬಾ, ಸರಿ, ನಾವೆಲ್ಲ ನೋಡ್ಕೋತೀವಿ. ಓಕೆ ಓಕೆ ಕೃಷ್ಣ, ನಿನ್ನ ಧೈರ್ಯದ ಮೇಲೆ ಬರ್ತಾ ಇದ್ದೀನಪ್ಪ. ಎಲ್ಲ ನೀನೇ ನೋಡ್ಕೋಬೇಕು, ನಾನಂತೂ ಒಂದಕ್ಕೂ ಮಾತಾಡಲ್ಲ. ಓಕೆ ಓಕೆ, ಡನ್, ಬಾ ಅಣ್ಣ, ನಾನಿದ್ದೀನಿ. ಮಾಲಾ, ನೀನು ತುಂಬ ಸೀರಿಯಸ್ ಆಗಿರಬೇಕು. ನಮ್ಮ ತಾತ ನಮ್ಮ ಅಮ್ಮ ಇನ್ನೂ ನಿನ್ನ ಒಪ್ಕೊಂಡಿಲ್ಲ. ನೀನು ಅಲ್ಲಿ ಏನಾದ್ರು ಕಾಮಿಡಿ ಮಾಡಿದೆ ಎಲ್ಲ ಎಡ್ವರ್ಟ್ ಆಗ್ಬಿಡ್ತದೆ ನೋಡು. ಅಯ್ಯೋ ಬಿಡ್ರಿ, ಇರೋದೇ 4 ದಿನ ಜೀವನದಲ್ಲಿ. ಯಾಕೆ ಆ ಥರ ಸೀರಿಯಸ್ ಆಗಿರಬೇಕು? ಫಸ್ಟ್ ನಾವು ಮನೆಗೆ ಹೋಗೋಣ ನಡ್ರಿ, ಆಮೇಲೆ ನೋಡಿ ಈ ಮಾಲಾಶ್ರೀ ತಾಕತ್ತು ಏನು ಅಂತ. ಅಯ್ಯೋ, ಇವಳೇನು ಎಡ್ವರ್ಟ್ ಮಾಡ್ತಾಳೋ. ಸರಿ ಬಾ ಹೋಗೋಣ. ಅಪ್ಪ, ನಂಗೆ ತುಂಬ ಭಯ ಆಗ್ತಾ ಇದೆ ಅಪ್ಪ. ಮಾವಯ್ಯ, ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಇಟ್ ಸೋ ಮಚ್. ಮಾಲಾಶ್ರೀ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ಈಗ ನಿಮ್ಮ ಅತ್ತೆ ಬತ್ತಳೆ, ಸುಮ್ಮನೆ ಇರ್ಬೇಕು ನೀನು. ಸರಿ ಮಾವಯ್ಯ, ನಾನು ಅತ್ತೆ ನೋಡಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾರೋ ಕೃಷ್ಣ, ನನ್ಗೆ ಅಡುಗೆ ಮನೇಲಿ ಕೆಲಸ ಇತ್ತು. ಶಾಂತ, ಅದು ಕಾರ್ತಿಕ ಮತ್ತೆ ಸೊಸೆ ಮೊಮ್ಮಗನ್ನ ನಾನೇ ಕರ್ಕೊಂಡ್ಬಂದೆ. ಎಷ್ಟೋ ಧೈರ್ಯ ನಿನಗೆ ನನ್ನ ಮನೆ ಒಳಗಡೆ ಬರಕ್ಕೆ? ಯಾಕೆ ಬಂದಿದ್ಯಾ? ಹೋಗು ಆಚೆ. ಅತ್ತೆ, ಎಷ್ಟು ಚೆನ್ನಾಗಿದ್ದೀರಾ ನೀವು ನೋಡಕ್ಕೆ. ಒಳ್ಳೆ ಪಾನಿಪುರಿ ತರ ರೌಂಡ್ಗೆ ಗುಂಡ್ ಗುಂಡಿಗಿದ್ದೀರಾ. ಐ ಲೈಕ್ ಯು ಸೋ ಮಚ್. ಏ ಏ ಏ, ಏನೇ ಮಾತಾಡ್ತಿದ್ಯಾ? ನನ್ನನ್ನೇ ಗುಂಡ್ ಗುಂಡ್ಗೆ ಗುಂಡಿ ತರ ಇದೆಯಾ ಅಂತಿದ್ಯಾ? ಯಾರು ನೀನು? ನಾನು ಮಾಲಾಶ್ರೀ ಅಂತ, ನಿಮ್ಮ ಸೊಸೆ ಅತ್ತೆ. ಅಯ್ಯೋ 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 ಅಯ್ಯೋ, ಎಷ್ಟೇ ಮಾತಾಡ್ತೀಯ ನೀನು. ಬಂದಿರೋದೇ ಮೊದಲನೇ ಸಲ ನನ್ನ ಮನೆಗೆ. ಒಂಚೂರಾರು ಭಯ ಬರ್ತಿದ್ದದ? ಹೆಂಗೆ ಹಲ್ ಕಿರ್ಕೊಂಡು ನಿಂತಿದೀಯ ನೋಡು. ಓಹೋ, ಏನು ನಿನ್ನ ಹೆಸರು? ಮಾಲಾಶ್ರೀ. ನೀನು, ನಿನ್ನ ಮುಖನೋ ಮಾಲಾಶ್ರೀ ಮೇಡಮ್ ಥರ ಇದೆಯಾ ನೋಡೋಕ್ಕೆ? ಏನೇ ನೀನು ಅವತಾರ? ಹ್ಞೂ ಅತ್ತೆ, ನಾನು ನೋಡೋಕ್ಕೆ ಮಾಲಾಶ್ರೀ ಥರ ಇದ್ದೀನಿ ಅಂತಾನೆ ನಿಮ್ಮ ಮಗನ ನಿಂದೆ 3 ವರ್ಷ ಬಿದ್ದಿದ್ದ. ಆಮೇಲೆ ಮದುವೆ ಆಗಿದ್ದು. ಅಮ್ಮ, ಸೊಸೆ ಮುದ್ದು, ಇನ್ನೂ ನಿಂಗೆ ನಿಮ್ಮ ಅತ್ತೆ ಬಗ್ಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕಮ್ಮ. ನಾವು ಮಾತಾಡ್ತಾ ಇದ್ದೀವಿ ತಾನೇ. ಅಯ್ಯೋ, ಯಾಕೆ ಮಾವ ಎಷ್ಟೊಂದು ಶಾಕ್ ಆಗಿ ನಿಂತಿದ್ದಾರೆ ಎಲ್ರೂ? ಅತ್ತೆ ಏನು ಮಾಡಲ್ಲ, ಅತ್ತೆ ನನ್ನ ಒಪ್ಕೊಂಡಿದ್ದಾರೆ. ಕೇಳಿಬೇಕಿದ್ರೆ. ಅಯ್ಯೋ, ಒಪ್ಕೊಂಡಿದ್ದೀನಿ. ನಿನ್ನ ಆರತಿ ಮಾಡಿ ಬಾ ಬಾ ಅಂತ ನಾನೇ ಕರೆದಿದ್ದು. ನಮ್ಗೆ ಯಾರಿಗೂ ಹೇಳ್ದಂಗೆ ಹೆಂಗ್ ಬಂದೆ ಹೇಳು ನೀನು? ಮಾವಯ್ಯ ಕೃಷ್ಣನೇ ಹೇಳಿದ್ದು, ಬಂದ್ಬಿಡಿ ಅಲ್ಲೇ ನಮ್ಮ ಜೊತೆಗೆ ಇರಿ ಅಂತ. ಅದಕ್ಕೆ ಬಂದ್ವಿ ಅತ್ತೆ. ಏನ್ರಿ, ಒಂದು ಮಾತು ಹೇಳಿಲ್ಲ ನನಗೆ. ಏನ್ ನಡೆಸ್ತಾ ಇದ್ದಾರೆ ನೀವು ನಿಮ್ಮ ಮಗ ಇಬ್ರು ಸೇರ್ಕೊಂಡು? ಅಮ್ಮ ಅಮ್ಮ, ಸ್ವಲ್ಪ ಸಮಾಧಾನವಾಗಿರಿ ಅಮ್ಮ. ಸಮಾಧಾನವಾಗಿ ಮಾತಾಡಿ, ಕೂತು ಮಾತಾಡಿ, ಇದನ್ನೆಲ್ಲ ಸರಿ ಮಾಡೋಣ. ಏ ಕೃಷ್ಣ, ನೀನಿನ್ನೂ ಚಿಕ್ಕವನು. ಸಂಸಾರ ಅಂದ್ರೇನು, ಜೀವನ ಅಂದ್ರೇನು ಗೊತ್ತಾ ನಿಂಗೆ? ಏನಕ್ಕೆ ಕರ್ಸಿದೆ ಇವ್ರನ್ನ? ಆದಿ ಬಿದ್ದಿ ಹೋಗೋರ್ ಜೊತೆಗೆಲ್ಲ ಕೂತ್ಕೊಂಡು ಮಾತಾಡಕ್ಕೆ ನಂಗೆ ಪುರ್ಸೊತ್ತಿಲ್ಲ. ಆದಿ ಬೀದಿ ಹಾಗಂದ್ರೆ ಏನು ಅತ್ತೆ? ಸುಮ್ಮನಿರು ಮಾಲಾ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ಯಾಕೆ ಇಷ್ಟು ಮಾತಾಡ್ತಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಪಾಪ ನಿನಗೆ ಬಾಯಲ್ಲಿ ಬೆಳ್ಳಿಟ್ರೆ ಕಚ್ಚಕ್ಕೂ ಬರಲ್ಲ. ಮಳ್ಳಿ ಮಳ್ಳಿ ಮಂಚಿ ಕಾಲು ಎಷ್ಟು ಅಂದ್ರೆ 3 ಮತ್ತೊಂದು ಅಂತಿದ್ರಂತೆ. ಆ ಜಾತಿ ಅವಳು ನೀನು. ಹೆಂಗ್ ಕೇಳ್ತೀಯ ನೋಡು. ಶಾಂತ, ಕೂತು ಮಾತಾಡೋಣ. ಶಾಂತ, ಯಾಕೆ ಇವ್ರು ನಿಲ್ಸ್ಕೊಂಡು ಹಿಂಗೆ ಬೈತಾ ಇದೀಯಾ ನೀನು? ಇನ್ನೊಂದು ನಿಮಿಷ ಇವರು ನನ್ನ ಕಣ್ಣು ಮುಂದೆ ಇರಬಾರ್ದು. ಕರ್ಕೊಂಡೋಗಿ ಅವ್ರನ್ನ.
ಅತ್ತೆ ರೂಮ್ ಎಲ್ಲಿದೆ ಅಂತ ತೋರ್ಸಿದ್ರೆ ನಾವೇ ಹೋಗ್ತೀವಿ. ಏನೇ ಹಸು ಥರ ಇದ್ ನನ್ನ ಮಗನ ಮರಳು ಮಾಡಿ ಮದುವೆ ಆಗಿದೆಯಲ್ಲ, ಈಗ ಗೊತ್ತಾಯ್ತು ನೀ ಯಾವ ಥರ ಮರಳು ಮಾಡಿದೀಯ ಅಂತ. ಒಂಚೂರು ಭಯ ಭಕ್ತಿಲ್ಲ, ದೊಡ್ಡವ್ರಿಗೆ ಕೌಂಟ್ರ್ ಕೊಟ್ಕೊಂಡು ನಿಂತಿದೆಯಾ ಎದುರುಗಡೆ. ಅತ್ತೆ ಅತ್ತೆ ಸೊಸೆ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇರಬೇಕು, ಭಯ ಭಕ್ತಿ ಇರಬಾರ್ದು, ಗೊತ್ತಾ? ಲೇ ಕಾರ್ತಿ, ಎಂತ ಬಾಯಿ ಬಡ್ಕಿ ಮದುವೆ ಮಾಡ್ಕೊಂಡು ಬಂದಿದೆಯೋ, ಏನು ಮಾತಾಡದೆ ಯಾಕೆ ಮುಖ ನೋಡ್ಕೊಂಡು ನಿಂತಿದೆಯಾ? ಅವಳೆ ಮಂಕ್ ದೇವಿ ಥರ ಮಾತಾಡೋ ಏನಾದ್ರೂ. ಮೊಮ್ಮಗನೇ, ಇದೆಲ್ಲನೂ ಸರಿ ಮಾಡೋಕ್ಕಾಗೋದು ನಿನ್ನಿಂದ ಮಾತ್ರ. ಈಗ ಹೋಗಿ ನೀನು ಅಜ್ಜಿನ ತಪ್ಕೊಬಿಡು ಹೋಗು. ಏನ್ ನಿನ್ನ ಹೆಸರು? ಈ ಮಗು ಮುಖ ನೋಡ್ಕೊಂಡು ಸುಮ್ಮನಿದ್ದೀನಿ ನಾನು. ಆರಾಮಾಗಿ ಅಲ್ಲೇ ಸಿಟಿಲಿ ಇದ್ರಲ್ಲ, ಏನಕ್ಕೆ ಬಂದ್ರಿ ಅಂತ ತಿಳ್ಕೊಬೋದಾ? ಅತ್ತೆ, ನನ್ನ ಮಗನ ಹೆಸರು ನಿಮ್ಗೆ ಇಷ್ಟ ಆಯ್ತಾ? ಚಿಂಟು ಅಂತ. ಇದು ಯಾವ ಹೆಸರು ಅಂತ ಇಟ್ಟಿದ್ದೀರಾ? ಚಿಂಟು ಅಂತ, ಚಿಂಟು. ಗಣೇಶ, ಸುಬ್ರಹ್ಮಣ್ಯ, ರಮೇಶ, ಉಮೇಶ, ಸುರೇಶ, ಎಷ್ಟು ಒಳ್ಳೊಳ್ಳೆ ಹೆಸರಿದೆ. ಅದು ಬಿಟ್ಬಿಟ್ಟು ಒಳ್ಳೆ ಚಿಂಟು ಅಂತ ಇಟ್ಟಿದ್ದೀರಾ. ಏನು ಮಾಡೋದು, ಎಲ್ಲ ನಮ್ಮ ಮಾತು ಕೇಳ್ಕೊಂಡು ಏನು ಮಾಡಲ್ವಲ್ಲ ಈ ಮನೇಲಿ. ನನಗೆ ನಿನ್ನ ಜೊತೆ ಮಾತಾಡೋದೇನೂ ಇಲ್ಲ. ಏ ಕಾರ್ತಿ, ನೀನು ಹೆಂಡ್ತಿನ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋಕೆ ಹೇಳು. ಸುಮ್ಮನಿರು ಮಾಲ, ಮಾತಾಡಬೇಡ. ಅಪ್ಪ ಎಲ್ಲ ಸರಿ ಮಾಡ್ತಾ ಇದ್ದಾರೆ ತಾನೇ. ಅದು ಶಾಂತ, ಇವನು ವರ್ಕ್ ಮಾಡ್ತಾ ಇದ್ನಲ್ಲ ಕಂಪ್ನಿ, ಅದು ಸ್ವಲ್ಪ ಲಾಸ್ ಆಗಿ ಅದು ಕ್ಲೋಸ್ ಆಗಿಬಿಡ್ತಂತೆ. ಅದಕ್ಕೆ ಮತ್ತೆ ಯಾವುದು ಬಿಸ್ನೆಸ್ ಇಲ್ಲಪ್ಪ, ಯಾವ್ದಾದ್ರು ಬಿಸ್ನೆಸ್ ಹಾಕೋಬೇಕು ಅಂತ ಮಾತಾಡ್ತಿದ್ದ. ಅದಕ್ಕೆ ನಾನು ಯಾಕೆ ಬಿಡಪ್ಪ ಇಲ್ಲಿ ಕಷ್ಟಪಡ್ತೀಯ, ಊರಲ್ಲೇ ನಮ್ಮ ಜಮೀನು ಆಸ್ತಿ ಎಲ್ಲ ಇದೆ, ನೋಡ್ಕೊಂಡು ಸುಖವಾಗಿರುವೆ ಬಾ ಅಂತ ಕರೆಸ್ದೆ ಶಾಂತ. ಇನ್ನೇನು ಮಾಡ್ತೀಯ ಶಾಂತ, ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಬಿಟ್ಬಿಡೋಕ್ಕಾಗುತ್ತಾ? ನಾವೇ ಆಸರ ಆಗಬೇಕು, ಇಲ್ಲಾಂದರೆ ಆಡೋರ ಬಾಯಿಗೆ ಆಹಾರ ಆಗ್ಬಿಡ್ತಾರೆ ಶಾಂತ. ಬೇಜಾರು ಮಾಡ್ಕೋಬೇಡ. ನೋಡು ನಿನ್ನ ಮೊಮ್ಮಗನ ಮುಖ ನೋಡು, ಅವನಿಗೋಸ್ಕರನಾರು ನಾವು ಎಲ್ಲನೂ ಸರಿಪಡಿಸ್ಕೊಂಡು ಹೋಗ್ಬೇಕು ಶಾಂತ, ಬೇಜಾರು ಮಾಡ್ಕೋಬೇಡ. ಸರಿ ಸರಿ, ಇವಳೇನು ಇಷ್ಟೊಂದು ಮಾತಾಡ್ತಾಳೆ? ಯಾಳು ಹಳ್ಳಿ ಒಳ ಸಿಟಿ ಒಳಗೆ ಗೊತ್ತಾಗ್ಲಿಲ್ವಲ್ಲ? ಅತ್ತೆ, ನಮ್ಮೂರ ಹೆಸರು ಕೋಣನ್ ಕುಂಟೆ ಅಂತ. ನಮ್ಮಪ್ಪ ದನ ಕರುಗಳನ್ನ ಮಾರ್ಸೋದು, ದಲ್ಲಾಳಿ ಕೆಲಸ ಮಾಡ್ತಾರೆ. ಅಜ್ಜಿ ಅಜ್ಜಿ, ತಿನ್ನಕ್ಕೆ ನನಗೆ ಬಿಸ್ಕೆಟ್ ಕೊಡು. ಚಿಂಟು, ನನ್ನ ಹತ್ರ ಬಾ, ನಾನು ಕೊಡಿಸ್ತೀನಿ ನಿಂಗೆ. ಓಕೆ ಚಿಕ್ಕಪ್ಪ. ಅಲ್ಲ, ನನ್ನ ಮಗ ಇಂಜಿನಿಯರು, ನೀನು ನೋಡ್ರೆ ಯಾವುದೋ ಹಳ್ಳಿ ಹುಡುಗಿ ಅಂತೀಯ. ನಿಮ್ಮಿಬ್ರು ಹೆಂಗ್ ಭೇಟಿ ಆಯ್ತು? ನಿಮ್ಮ ಮಗ ಇಂಜಿನಿಯರ್ ಅಲ್ವಾ ಅತ್ತೆ? ಅವ್ರ ಬಾಸ್ ಜೊತೆ ನಮ್ಮೂರ ಕಡೆ ಒಂದಷ್ಟು ಜಮೀನು ನೋಡಕ್ಕೆ ಬಂದಿದ್ರು. ಅದನ್ನು ತೋರ್ಸೋಕ್ಕೆ ನಮ್ಮ ಅಪ್ಪನೇ ಹೋಗಿದ್ರು. ಆವಾಗ ನನ್ನನ್ನು ನೋಡಿದ್ರು. ನಾನು ನೋಡೋಕ್ಕೆ ಮಾಲಾಶ್ರೀ ಥರ ಇದ್ದೀನಲ್ವಾ, ಅದಕ್ಕೆ ನೋಡಿ ಇಷ್ಟಪಟ್ರು. ಅಯ್ಯೋ, ಆ ಸಿಟಿಲಿ ಯಾರು ಕಾಣಲಿಲ್ಲ ಅವನಿಗೆ. ಹಳ್ಳಿಲಿ ಆ ಮೂಲೆಯಲ್ಲಿ ನೀನೇ ಕಾಣಿಸ್ದೆ ಮಾಲಾಶ್ರೀ ಥರ. ನೀನೇನು ಮಾಲಾಶ್ರೀ ಥರ ಇದೆಯೋ, ಇವನ್ ಕಣ್ಣಿಗೆ ಹೆಂಗೆ ಕಾಣಿಸ್ತಿದೆಯೋ ನಂಗಂತೂ ಗೊತ್ತಾಗ್ತಿಲ್ಲ. ಅತ್ತೆ, ನಾನು ನೋಡಕ್ಕೆ ನಿಮ್ಗಿಂತ ಚೆನ್ನಾಗಿದ್ದೀನಿ ಅಂತ ನಿಮ್ಗೆ ಹೊಟ್ಟೆ ಕಿಚ್ಚು ಅಲ್ವಾ? ಸುಮ್ಮನೆ ನಿಂತ್ಕೋ ಮಾಲ, ಯಾಕಿಷ್ಟು ಮಾತಾಡ್ತಾ ಇದೀಯಾ? ಹೌದೌದು. ಅಯ್ಯೋ, ನೀನ್ ನೋಡಕ್ಕೆ ಎರಡು ಕಣ್ಣು ಸಾರಲ್ಲ, ಕೈ ತೊಳ್ಕೊಂಡು ಮುಟ್ಬೇಕು ನಿನ್ನ. ಮಾತಾಡ್ತಾನೆ ಇರ್ತಾಳೆ. ಅದು ಎಂತ ಬಾಯಿ ಬಡ್ಕಿ ಕಟ್ಕೊಂಡು ಬಂದಿದ್ದಾನೋ. ನನ್ನ ಹಣೆ ಬರ, ನನ್ನ ಕರ್ಮ. ಏನಾರು ಮಾಡ್ಕೊಳ್ಳಿ ಹೋಗಿ. ಮಾವಯ್ಯ, ನಿಮ್ಮ ಮನೇಲಿ ಯಾರೋ ಮುದ್ಕಪ್ಪ ಇದ್ದಾರೆ ಅಂತ ಹೇಳಿದ್ರಲ್ಲ, ಇಲ್ಲಿ ಅವ್ರು ಕಾಣಿಸ್ತಾನೆ ಇಲ್ಲ? ಅಯ್ಯೋ ಅದಕ್ಕೆ, ಅದು ಮುದ್ಕಪ್ಪ ಅಲ್ಲ, ನಮ್ಮ ತಾತ. ಹಂಗೆಲ್ಲ ಕರಿಬಾರ್ದು ನೀವು ಅವ್ರನ್ನ. ಅಜ್ಜಯ್ಯ ಅಂತ ಕರೀರಿ. ಅಯ್ಯೋ ಅಯ್ಯೋ, ಎಷ್ಟೋ ಧೈರ್ಯ ನಿಂಗೆ. ನಮ್ಮ ಮಾವಯ್ಯನವ್ರನ್ನ ಮುದ್ಕಪ್ಪ ಅಂತ ಕರಿತೀಯಾ? ಬರ್ಲಿರೋ ಕೆಳಗಡೆ ಅವರು ನಿನ್ನ ಜುಟ್ಟಿಡ್ದು ಆಚೆ ತಳ್ತಾರೆ, ಅವಾಗ ಗೊತ್ತಾಗತ್ತೆ ನಿಂಗೆ. ಮಾವಯ್ಯ ಹೇಳ್ತಾ ಇದ್ರು, ಅವ್ರಿಗೆ ನಡೆಯಕ್ಕೆ ಆಗಲ್ಲ, ರೂಮಲ್ಲೇ ಕೂತಿರ್ತಾರೆ ಅಂತ. ನನ್ನನ್ನು ಹೆಂಗ್ ತಳ್ತಾರೆ ಅವರು ಅಂತ ಸ್ವಲ್ಪ ಹೇಳಿಯತ್ತೆ. ಮಾಲ, ಸುಮ್ಮನೆ ನಿಂತ್ಕೋ ಮಾಲ. ಹೆಂಗೋ ಅಪ್ಪನು ಕೃಷ್ಣನು ಮ್ಯಾನೇಜ್ ಮಾಡ್ತೀವಿ ಅಂತ ಕರ್ಕೊಂಬಂದವ್ರೆ. ನೀನು ಹಿಂಗೆ ಮಾತಾಡಿದ್ರೆ ನಮ್ಮಿಬ್ಬನು ಫುಟ್ಬಾಲ್ ಥರ ಒದ್ದು ಊರಿಂದ ಆಚೆ ಹಾಕ್ಬಿಡ್ತೇವೆ. ಸುಮ್ಮನೆ ನಿಂತ್ಕೋ ಮಾಲ. ತಾತ ತಾತ, ಕೆಳಗಡೆ ಬನ್ನಿ ಇಲ್ಲಿ. ಅಪ್ಪಾಜಿ, ಕಾರ್ತಿಕ ಮತ್ತೆ ಅವನ ಹೆಂಡತಿ ಮಗು ಬಂದಿದ್ದಾರೆ, ಅದಕ್ಕೆ ನಿಮ್ಮನ್ನ ಕೆಳಗಡೆ ಕರೆದು ಅಪ್ಪಾಜಿ. ಏನೋ ಸುಂದ್ರ, ಏನ್ ನಡೀತಾ ಇದೆ ಈ ಮನೇಲಿ? ಈ ಪ್ರೀತಿ ಗೀತಿ ಮಾಡ್ಕೊಂಡು ಮದ್ವೆ ಆದವ್ರಿಗೆಲ್ಲ ಜಾಗ ಇಲ್ಲ ಈ ಮನೇಲಿ ಅಂತ ಹೇಳಿರ್ಲಿಲ್ವಾ? ಯಾರು ಇವ್ರನ್ನ ಕರ್ಸಿದ್ದು? ತಾತ ತಾತ, ಬೇಜಾರು ಮಾಡ್ಕೋಬೇಡಿ ತಾತ. ಅಣ್ಣನಿಗೆ ಸಿಟಿಲಿ ಕೆಲಸ ಇಲ್ದಂಗಾಯ್ತು.
ಅವರು ಜೀವನ ಮಾಡೋಕ್ಕೆ ಅಲ್ಲಿ ತುಂಬ ಪರದಾಡ್ತಾ ಇದ್ರು. ದೇವರು ನಮಗೆ ಬೇಕಾದಂಗೆ ಕೊಟ್ಟಿದ್ದಾನಲ್ವಾ, ಇಲ್ಲೇ ನಮ್ಮ ಜೊತೆನೇ ಇರಲಿ ಅಂತ ನಾನೇ ಸಜೆಸ್ಟ್ ಮಾಡಿದೆ ತಾತ. ಪ್ಲೀಸ್ ತಾತ. ಕೃಷ್ಣ, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಇನ್ನೂ ಚಿಕ್ಕೋನು ನೀನು. ಇದೆಲ್ಲ ನಿರ್ಧಾರ ತಗೊಳ್ಳೋ ವಯಸ್ಸೆಲ್ಲ ನಿಂದು. ಶಾಂತ, ಏನಿದೆಲ್ಲ? ಇದೆಲ್ಲ ನಿನಗೆ ಗಮನಕ್ಕೆ ಬರದೆ ಆಗ್ತಾ ಇದೆಯಾ? ಇದ್ಯಾವುದು ನಂಗೊಂಚೂರು ಇಷ್ಟ ಆಗಲ್ಲ ಶಾಂತ. ಮಾವಯ್ಯ, ನನಗೂ ಇದು ಯಾವುದು ಗೊತ್ತಿಲ್ಲ. ಇವರೆಲ್ಲ ಇಲ್ಲಿಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು ಮಾವಯ್ಯ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ ಮಾವಯ್ಯ. ಅಜ್ಜ, ಇನ್ಮೇಲೆ ನೀವೇನು ತಲೆನೇ ಕೆಡಿಸ್ಕೋಬೇಡಿ. ಈ ಮಾಲಾಶ್ರೀ ಬಂದಮೇಲೆ ಎಲ್ಲಾನು ಚೇಂಜ್ ಮಾಡಿಬಿಡ್ತೀನಿ. ಮೊದಲು ನೀವು ನಡೆಯೋಕ್ಕೆ ಆಗದೆ ರೂಮಲ್ಲೇ ಕೂತ್ಕೋತಿದ್ರಲ್ವಾ, ಇನ್ಮೇಲೆ ಹುಡುಗನ ಥರ ಓಡಾಡಬೇಕು ಮನೆ ತುಂಬ. ಆ ಥರ ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತೀನಿ ನಿಮಗೆ. ಸುಂದ್ರ, ಏನಿದು? ದೊಡ್ಡವ್ರ ಜೊತೆ ಮಾತಾಡೋ ರೀತಿನ ಇದು? ಮಾಲಾ, ಒಂದು 5 ನಿಮಿಷ ಒಂದಕ್ಕೂ ಮಾತಾಡಬೇಡ. ದೊಡ್ಡವ್ರು ಮಾತಾಡ್ತಿದ್ದಾರಲ್ವಾ, ಸುಮ್ಮನೆ ನಿಂತ್ಕೋ. ಏ ಮಾಲಿ, ಅಲ್ಲಿ ಮುಚ್ಚು. ಒಂಚೂರು ಭಯ ಭಕ್ತಿ ಇದೆಯಾ ನಿಂಗೆ? ಅಲ್ಲಿ ಮುಚ್ಚೋದೇ ಇಲ್ವಲ್ಲ ಇವಳು. ಅತ್ತೆ, ಲೈಫಲ್ಲಿ ಯಾವಾಗಲೂ ಹ್ಯಾಪಿಯಾಗಿರ್ಬೇಕು. ನೋ BP, ಬಿ ಹ್ಯಾಪಿ. ಏ ಕಾರ್ತಿಕ, ತಾತನ ಕಾಲ್ಗೆ ಬಿದ್ದು ಕ್ಷಮೆ ಕೇಳು ಹೋಗು. ಸರಿಯಪ್ಪ ತಾತ, ದಯವಿಟ್ಟು ನನ್ನ ಕ್ಷಮಿಸಿ ತಾತ. ಇದೊಂದ್ಸಲ ಕ್ಷಮಿಸ್ಬಿಡಿ ತಾತ. ಇನ್ನು ಮುಂದೆ ನಿಮ್ಮ ಮನ್ಸಿಗೆ ಬೇಜಾರಾಗೋ ಥರ ಯಾವ ಕೆಲಸನೂ ಮಾಡಲ್ಲ ತಾತ. ಪ್ಲೀಸ್ ತಾತ. ಸುಂದ್ರ, ಇದ್ಯಾವುದು ನಂಗೆ ಇಷ್ಟ ಆಗಲ್ಲ. ಇವನ್ನ ಮೇಲೆ ಕೇಳೋ. ಯಾರೇನಂದ್ರೂ ನನ್ನ ಮನಸ್ಸು ಬದಲಾಗಲ್ಲ. ದಯವಿಟ್ಟು ಹೊರಗಿನವರೆಲ್ಲ ಈಗ ಆಚೆ ಹೊರಟೋಗ್ಬೋದು, ಮನೆಯವ್ರು ಮಾತ್ರ ಇಲ್ಲಿ ಇರ್ಬೋದು. ಏ ಚಿಂಟು, ಅವರು ನಿನ್ನ ಮುತ್ತಜ್ಜ. ಹೋಗು ಮುತ್ತಜ್ಜ ಹತ್ರ. ಯಾರ್ದಿದ್ದು ಮಗು ಸುಂದ್ರ? ಓಹೋ ಹೋ ಹೋ ಹೋ, ಇದೆಲ್ಲ ಈ ಮಗುಗೆಲ್ಲ ಅರ್ಥ ಆಗತ್ತೆ. ಈ ಮಗು ಮುಖ ನೋಡ್ಕೊಂಡು ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ ಚಿಂಟು, ನೀನ್ ಸೂಪರ್. ಐ ಲೈಕ್ ಯು ಸೋ ಮಚ್. ಯಾರಿದು ಸುಂದ್ರ? ದೊಡ್ಡೋರು ಚಿಕ್ಕೋರು ಅಂದ್ರೆ ಈ ತರ ಮಾತಾಡೋದು, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಅಜ್ಜಯ್ಯ, ನನ್ನ ಹೆಸರು ಮಾಲಾಶ್ರೀ ಅಂತ, ನಿಮ್ಮ ಅಮ್ಮನ ಹೆಂಡತಿ. ಶಾಂತ, ಆಯ್ತಾಯ್ತು, ಎಲ್ಲರೂ ಇರ್ಲಿ. ಆದ್ರೆ ಬಂದು ನಾನು ಮಾತಾಡ್ಸೋದು ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಸರಿ, ನಾನು ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಸರಿ ಮಾವಯ್ಯ. ಏ ಚಿಂಟು, ಬಾ ನೀನು ಈ ಕಡೆ ಅವ್ರು ಹೋಗ್ಲಿ. ಅಜ್ಜಿ, ತಿನ್ನಕ್ಕೇನಾದ್ರೂ ಕೊಡ್ತೀಯಾ? ನನಗೆ ಹೊಟ್ಟೆ ಹಸಿತಾ ಇದೆ. ನನಗೆ ಈ ಮನೆ, ಈ ಊರು ಎಲ್ಲ ಇಷ್ಟ ಆಯ್ತಪ್ಪ. ಐ ಲೈಕ್ ಯು ಸೋ ಮಚ್. ಮಾಲಾ, ಎಲ್ಲ ಒಂದು ಲೆವೆಲ್ಗೆ ಸಂಭಾಳಿಸಿದ್ವಿ ನಾವು. ನೀನು ಈ ಥರ ಹುಡುಗಾಟ ಬಿಟ್ಟು ಸೀರಿಯಸ್ ಆಗಿ ಮನೆ ಸೊಸೆ ಹೆಂಗಿರ್ಬೇಕು ಹಂಗಿರ್ಬೇಕು. ನೀನು ತುಂಬ ಹುಡುಗಾಟ ಆಡ್ತೀಯಮ್ಮ. ಹ್ಞೂ, ಸರಿ ಮಾವಯ್ಯ. ಇವಳು ನೋಡಿದ್ರೆ ಈ ಮನೇಲಿ ನಾನಂತೂ ನೆಮ್ಮದಿಯಾಗಿರೋಕ್ಕಾಗಲ್ಲ ಅನ್ಸುತ್ತೆ. ದೇವರೇ ಕಾಪಾಡಪ್ಪ.